ಟೀಮ್ ಕಡೆ ಏನು ಕಂಡೀಷನ್ ಏನು ಇರಲಿಲ್ಲ, ಇಲ್ಲ ನೀನು ಯಾವುದು ಒಪ್ಕೊಳ್ಬಾರ್ದು ಅಂತೆಲ್ಲ. ಕತೆ ಮೇಲೆ ಡಿಪೆಂಡ್ ಆಗುತ್ತೆ. ಐ ಥಿಂಕ್ KD ಕ್ಯಾರೆಕ್ಟರ್ ಆ ಥರ ನನಗೆ ಸಚ್ ಅರ್ಲಿ ಇನ್ ಮೈ ಕರಿಯರ್ ನಂಗೆ ಆ ಥರ ಕ್ಯಾರೆಕ್ಟರ್ ಬಂತು. ಯಾಕಂದರೆ ಐ ಡೋಂಟ್ ವಾಂಟ್ ಟು ಬಿ ಇನ್ ದ ಸೇಮ್ ಲೂಪ್ ಆಫ್ ಡೂಯಿಂಗ್ ದ ಸೇಮ್ ಲವ್ ಸ್ಟೋರೀಸ್ ಆ ಥರ. ಸೊ ನಾನೇ ಪೇಷಂಟ್ ಆಗಿದ್ದು ಏನಾದರೂ ವರ್ಸ್ಟೈಲ್ ಇರೋ ಕ್ಯಾರೆಕ್ಟರ್ ಬರಲಿ ಆವಾಗ ನೋಡೋಣ ಅಂತ ಐ ವಾಸ್ ಪೇಷಂಟ್ ಮೈ ಸೆಲ್ಫ್. ಯಾಕಂದರೆ ನಂಗೆ ಗೊತ್ತು ನಾನು KDಲಿ ಏನು ಪರ್ಫಾರ್ಮ್ ಮಾಡಿದ್ದೀನಿ ಅಂತ. ಮುಂಚೆ ಈ ಥರ ಕ್ಯಾರೆಕ್ಟರ್ಸ್ ಬರ್ತಿತ್ತು, ಮಂಜುಳಾ ಮ್ಯಾಮ್ ಅವ್ರದ್ದು, ಮಾಲಾಶ್ರೀ ಮ್ಯಾಮ್ ಅವ್ರದ್ದು, ರಕ್ಷಿತಾ ಮ್ಯಾಮ್ ಅವ್ರದ್ದು. ಸೊ ಆ ಥರ ನಾನು ಐ ಸ್ಟಿಲ್ ರಿಮೆಂಬರ್ ರಕ್ಷಿತಾ ಮ್ಯಾಮ್ ಎಲ್ಲ ಈ ಥರ ಪಾತ್ರ ಮಾಡುವಾಗ ಐ ವಾಸ್ ವೆರಿ ಸ್ಮಾಲ್. ಸೊ ಅವಾಗ ನೋಡ್ಕೊಂಡು ಹಂಗೆ ಅಡ್ಮೈರ್ ಮಾಡ್ತಿದ್ದೆ, ಅವ್ರ ಥರ ಇಮಿಟೇಟ್ ಮಾಡ್ತಿದ್ದೆ. ಸೊ ಇಟ್ಸ್ ಬಿನ್ ಅ ವೈಲ್ ಈ ಥರ ಒಂದು ಕ್ಯಾರೆಕ್ಟರ್ ಬಂದಿದ್ದು. ಸೊ ನನ್ಗೆ ಆ ಅವಕಾಶ ಬಂದಿದೆ, ನಾನು ಪರ್ಫಾರ್ಮ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಸಿನಿಮಾಲಿ ಐ ರಿಯಲಿ ಫೆಲ್ಟ್ ಲೈಕ್ ಐ ಪರ್ಫಾರ್ಮ್ಡ್ ಫಾರ್ ಸಮ್ ವಿತ್ ಲೈಕ್ ಟು ಶೋ ಮೈ ಪೊಟೆನ್ಷಿಯಲ್ ಇನ್ ಸಮ್ ಆರ್ ದಿ ಅದರ್ ವೇ. ಸೊ ಆ ಥರ ಪೊಟೆನ್ಷಿಯಲ್ ತೋರಿಸೋ ಥರ ಒಂದು ಪರ್ಫಾರ್ಮೆನ್ಸ್ ಬಂದಾಗ ಆಸ್ ಅನ್ ಆರ್ಟಿಸ್ಟ್ ನಮಗೂ ಖುಷಿ ಆಗುತ್ತೆ. ಆ್ಯಂಡ್ 10 ಸಿನಿಮಾ ಏನೋ ಒಂದು ಮಾಡ್ತಾ ಇದ್ದೀನಿ ಅಂತ ಬೇರೆ ಲೆಕ್ಕ, ಕ್ವಾಲಿಟಿ ವರ್ಕ್ ಇದು ಒಂದು ಸಿನಿಮಾ ಜನರು ಲಾಂಗ್ ಟರ್ಮ್ ನೆನ್ಪಿಟ್ಕೋತಾರೆ. ಇವಾಗ ಸರ್ನ ಯಾಕೆ ಜೋಗಿ ಪ್ರೇಮ್ ಅಂತ ಕರೀತಾರೆ? ಬಿಕಾಸ್ ಹಿಸ್ ವರ್ಕ್ ಅಷ್ಟು ಇಂಪ್ಯಾಕ್ಟ್ ಮಾಡಿದ್ದಾರೆ ಜನನ. ಐ ಹ್ಯಾವ್ ಸೀನ್ ಏಕಲವ್ಯ ಟೈಮಲ್ಲೆಲ್ಲ ಚಿಕ್ಕ ಮಕ್ಕಳು, ಅದು ಈ ಜನ್ರೇಷನ್ ಚಿಕ್ಕ ಮಕ್ಕಳು ಜೋಗಿ ಪ್ರೇಮ್ ಸರ್ ಅಂತಾರೆ. ಖುಷಿ ಆಗುತ್ತೆ, ದಟ್ ಇನ್ಸ್ಪೈರ್ಸ್ ಮೀ. ಸೊ ಆ ಥರ ಒಂದು ಪಾತ್ರ ಎಲ್ಲರೂ ನೆನ್ಪಿಟ್ಕೋಬೇಕು. ಆ ಥರ ಐ ಥಿಂಕ್ KD ಹ್ಯಾಸ್ ಗಿವನ್ ಮೀ ದಟ್ ಆಪರ್ಚುನಿಟಿ.